ಹಾಯ್, ಇವತ್ತಿನ ಟಾಪಿಕ್ ಆಫ್ ಲೈಫಲ್ಲಿ ಹೆಂಗಿರಬೇಕು ಈಸ್ ಡು ನಾಟ್ ಕಂಪೇರ್. ಡು ನಾಟ್ ಕಂಪೇರ್ ಫಾರ್ ವಾಟ್ ಎವರ್ ದ ರೀಸನ್ ಈಸ್. ಏನೇ ಆಗಿರಲಿ ರೀಸನ್, ಆ್ಯಕ್ಚುಲಿ ಇದು ಮಕ್ಕಳಿಂದ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿದ್ದಾಗ ಸ್ಕೂಲ್ನಲ್ಲಿ ಒಬ್ಬರಿಂದ ಒಬ್ರಿಗೆ ಕಂಪೇರ್ ಮಾಡೋದು. ಫಾರ್ ಪೇರೆಂಟ್ಸ್, ಇನ್ ಕಿಡ್ಸ್ ಹೂ ಆರ್ ಗೋಯಿಂಗ್ ಟು ಸ್ಕೂಲ್ ಆರ್ ಹೂಸ್ ಕಸಿನ್ಸ್ ಸ್ಟೇ ಟುಗೆದರ್, ಯಾವತ್ತೂ ಯಾವುದೇ ಮಗುನೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಕಂಪ್ಯಾರಿಸನ್ ಇಸ್ ಬ್ಯಾಡ್. ಅವಳು ಹಂಗೆ ಓದ್ತಾಳೆ, ನಿನಗೇನು ರೋಗ? ಐ ಹ್ಯಾವ್ ಹರ್ಡ್ ಆಲ್ ದೀಸ್ ಥಿಂಗ್. ನಮ್ಮ ಅಮ್ಮನೇ ನನಗೆ ಬೈತಾ ಇದ್ರು ಈ ಥರ. ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಪೀಪಲ್ ಲೈಕ್ ಎಷ್ಟು ಪ್ರೆಷರ್ ಆಗೋದು ನಮಗೆ ಅಂದರೆ ಓದೋ ಟೈಮಿಗೆ ಅವಳಿಗೆ ಆಗ್ತದೆ, ನನಗೆ ಯಾಕೆ ಆಗ್ತಾ ಇಲ್ಲ? ನನ್ನ ತಲೆ ಇರೋದೇ ಅಷ್ಟು. ನಾನು ಏನು ಓದಲಿ? ನನಗೆ ಇಷ್ಟು ಕೊಟ್ಟಿದ್ದಾನೆ ಭಗವಂತ ನನ್ನ ತಲೆ, ಅಷ್ಟೇ ನನಗೆ ಆಗೋದು. ಅದಕ್ಕಿಂತ ಜಾಸ್ತಿ ನೀನು ನನಗೆ ತುಂಬಿಸಿದ್ರೆ ಏನೂ ಹೋಗಲ್ಲ ನನ್ನ ತಲೆನಲ್ಲಿ. ದಿಸ್ ಇಂಪ್ಲೈಸ್ ಫಾರ್ ಆಲ್ ದ ಕಿಡ್ಸ್, ಫಸ್ಟ್, ಸೆಕೆಂಡ್, ಅಪ್ ಟು 10th ಆರ್ ಆಫ್ಟರ್ 10th ಆಲ್ಸೋ. ಫಾರ್ ಹೈಯರ್ ಸ್ಟಡೀಸ್, ಯಾರೋ ಒಬ್ಬರು ಇಂಜಿನಿಯರಿಂಗ್ ಮಾಡಿಬಿಟ್ಟು ಒಳ್ಳೆಯ ಜಾಗದಲ್ಲಿ ಕೆಲಸ ಸಿಕ್ಕಿದೆ ಅಂತ ಅಂದಿದ ತಕ್ಷಣ ನೀನು ಅವನ ಜೊತೆ ಅವ್ನ ಕ್ಲಾಸ್ಮೇಟೇ ಆದರೂ ನಿನಗೆ ಯಾಕೆ ಸಿಕ್ಕಿಲ್ಲ ಅಂತ ಕ್ವೆಶ್ಚನ್ ಮಾಡೋರು ಇದ್ದಾರೆ. ಓಕೆ, ಆ ಕ್ವೆಶ್ಚನ್ ಮಾಡೋಕ್ಕೆ ಹೋಗಬೇಡಿ. ದೇವ್ರು ಅವರಿಗೆ ಎಷ್ಟು ಬುದ್ಧಿ ಕೊಟ್ಟಿದ್ದಾನೋ ಅಷ್ಟೇ ಉಪಯೋಗಿಸೋಕ್ಕಾಗೋದು. ಇವಾಗಿನ ಕಾಲದಲ್ಲಿ ಮಕ್ಳುಗಳು ದೇ ಆರ್ ವೆರಿ ಸೆನ್ಸಿಟಿವ್ ಇಸ್ ವಾಟ್ ಐ ಫೀಲ್. ನಮ್ಮ ಮನೆಯಲ್ಲಿ ಮಕ್ಕಳನ್ನ ನೋಡಿ ಅನಿಸಿರೋದೆ ಅದು ನನಗೆ. ದೇ ಆರ್ ವೆರಿ ಸೆನ್ಸಿಟಿವ್. ನೀನೊಂಚೂರು ಕಂಡುಬಿಟ್ರೆ ಎಲ್ಲ ಮೊಸರನ್ನ ಆಗೋಗ್ಬಿಡುತ್ತೆ. ನಮ್ಮ ಜನ್ರೇಷನ್ನೇ ಬೇರೆ, ನಾವು ಬೆಳೆದಿದ್ದ ರೀತಿನೇ ಬೇರೆ. ನೀವು ಹೇಳೋಷ್ಟು ಹೇಳಿ, ಯು ಹ್ಯಾವ್ ಟು ಟೆಲ್ ದೆಮ್ ನೀವು ಓದಬೇಕು, ಓದಿದ್ರೆ ಹಿಂಗಾಗತ್ತೆ, ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಮಾರ್ಕ್ಸ್ ಬಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ. ಅಥವಾ ಬೇಡ, ನೀನು ಯಾರ ಕೈಲೋ ಕೆಲಸ ಮಾಡ್ತೀಯಾ ಅನ್ನೋದು ಬೇಡ. ಯು ಕ್ಯಾನ್ ಬಿಲ್ಡ್ ಅಪ್ ಯುವರ್ ಓನ್ ಬಿಸ್ನೆಸ್. ನೀನು ಚೆನ್ನಾಗಿ ಓದಿದ್ರೆ, ನಿನಗೆ ನ್ಯಾಕಿತ್ತು ಅಂತ ಅಂದರೆ, ಇವಾಗ ಓದಿರೋರೇ ಏನು ಎಲ್ಲರೂ ದುಡಿತಾ ಇದ್ದಾರಾ? ಏನಿಲ್ಲಪ್ಪ, ಓದಿಲ್ದೇ ಇರೋರೇ ಚೆನ್ನಾಗಿ ದುಡಿತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೇಳಬೇಕಂತ ಅಂದರೆ, ಬಿಕಾಸ್ ಗಾಡ್ ವುಡ್ ಹ್ಯಾವ್ ಗಿವನ್ ದೆಮ್ ಸಮ್ ಬ್ರೈನ್ಸ್. ಡೋಂಟ್ ಪುಟ್ ಕಿಡ್ಸ್ ಇನ್ ದಟ್ ಸ್ಟೇಜ್ ವೇರ್ ಮನೆಯಲ್ಲಿ ಹೇಳಕ್ಕೂ ಕಷ್ಟ ಆಗೋ ಥರ ಅನ್ನಿಸ್ಬಾರ್ದು. ದೇ ಶುಡ್ ಬಿ ವೆರಿ ಮಚ್ ಕಂಫರ್ಟಬಲ್ ಇನ್ ಟೆಲ್ಲಿಂಗ್ ಪೇರೆಂಟ್ಸ್, ಅಮ್ಮ ನನಗಿದು ಓದೋಕ್ಕಾಗ್ತಾ ಇಲ್ಲ, ಅಮ್ಮ ನನಗಿದು ಅರ್ಥ ಆಗ್ತಾ ಇಲ್ಲ, ಅಥವಾ ಅಪ್ಪ ನನಗಿದು ಅರ್ಥ ಆಗ್ತಾ ಇಲ್ಲ, ನಂಗೆ ಹೇಳ್ಕೊಡಿ ಅಪ್ಪ. ಸಣ್ಣ ಪುಟ್ಟ ಕ್ಲಾಸಿಗೇನೆ ನೀವು ಅದನ್ನು ಕಂಪೇರ್ ಮಾಡಿ ಅಥವಾ ಪ್ರೆಷರ್ ಮಾಡಿ ಮಕ್ಕಳಿಗೆ ಓದ್ಸೋಕ್ಕೆ ಅಂತ ಟ್ರೈ ಮಾಡಿದ್ರೆ, ಜಸ್ಟ್ ಥಿಂಕ್ ಅಬೌಟ್ ದೇರ್ ಫ್ಯೂಚರ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಅವ್ರು ಅದಕ್ಕೆಲ್ಲ ಹೋದಾಗ ಅವರಿಗೆ ಬರ್ಡನ್ ಎಷ್ಟು ಆಗ್ಬಿಟ್ಟಿರುತ್ತೆ ಅಂತ ಅಂದರೆ, ಮೋಸ್ಟ್ ಆಫ್ ದ ಸೂಸೈಡಲ್ ಕೇಸಸ್ ಇಸ್ ಹ್ಯಾಪ್ನಿಂಗ್ ಜಸ್ಟ್ ಬಿಕಾಸ್ ಆಫ್ ದಟ್. ಬಿಕಾಸ್ ಪೇರೆಂಟ್ಸ್ ಪ್ರೆಷರ್ಗೋಸ್ಕರ ಕಿಡ್ಸ್ ಆರ್ ಸ್ಟಡಿಂಗ್, ಅವನಿಗೆ ಅಥವಾ ಅವಳಿಗೆ ಏನು ಓದ್ಬೇಕನ್ಸುತ್ತೆ ಅವರಿಗೆ ಓದೋಕ್ಕೆ ಬಿಟ್ಬಿಡಬೇಕು ನಾವು. ವಿ ಶುಡ್ ನಾಟ್ ಪ್ರೆಷರ್ ದೆಮ್. ನನಗೆ ಆಸೆ ಇದೆ, ನಾನು ಡಾಕ್ಟರ್ ಆಗಿರಲಿಲ್ಲ, ಸೊ ನನ್ನ ಮಗಳನ್ನ ನಾನು ಡಾಕ್ಟರ್ ಮಾಡ್ತೀನಿ ಅನ್ನೋದು ತಪ್ಪು. ಇಫ್ ಶಿ ಚೂಸಸ್ ಟು ಬಿಕಮ್ ಅ ಡಾಕ್ಟರ್, ಶಿ ವಿಲ್ ಬಿಕಮ್ ಅ ಡಾಕ್ಟರ್. ವಾಟ್ ಎವರ್ ಶಿ ಚೂಸ್. ಇಫ್ ಶಿ ವಾಂಟ್ಸ್ ಟು ಗೋ ಟು ಆರ್ಮಿ, ಲೆಟ್ ಹರ್ ಗೋ ಟು ಆರ್ಮಿ. ಸೊ ಐ ಡೋಂಟ್ ಮೈಂಡ್. ಓಕೆ, ಸೊ ನಮಗೆ ಅನಿಸಿದ್ದನ್ನು ನಾವು ವಿ ಶುಡಂಟ್ ಪ್ರೆಷರ್ ದ ಕಿಡ್ಸ್. ಓಕೆ, ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ದ ಕೇಸಸ್ ಮಾರ್ಕ್ಸ್ ಕಡಿಮೆ ಬಂದುಬಿಡ್ತು. ಐ ವಾಸ್ ಎಕ್ಸ್ಪೆಕ್ಟಿಂಗ್ 98, ನಮ್ಮ ಅಮ್ಮ ಎಕ್ಸ್ಪೆಕ್ಟಿಂಗ್ 98, ಬಟ್ ನನಗೆ 90 ಬಂದುಬಿಡ್ತು ಅಥವಾ 92 ಬಂದುಬಿಡ್ತು. 92 ಇಸ್ ಸಚ್ ಅ ಗುಡ್ ನಂಬರ್, ಬಟ್ ಕಿಡ್ ವಿಲ್ ನಾಟ್ ಬಿ ಹ್ಯಾಪಿ ಬಿಕಾಸ್ ಅವ್ರ ಅಮ್ಮನಿಗೆ ಅದು 98 ಆಸೆ ಇತ್ತು. ಸೊ ವಾಟ್ ವಿಲ್ ದ ಕಿಡ್ ಫೀಲ್? ನಾನು 90 ಬಂದರೂ ಐ ಆಮ್ ನಾಟ್ ಇನಫ್. ವಾಟ್ ಐ ಹ್ಯಾವ್ ಡನ್ ಇಸ್ ನಾಟ್ ಇನಫ್. ಸೊ ಮೆಂಟಲಿ ದೇ ವಿಲ್ ಬಿಕಮ್ ಲೋ. ಸಣ್ಣ ಕ್ಲಾಸಿಗೇನೆ ಇಫ್ ಯು ಪುಟ್ pressure to them, it will be a very big problem at the end, or future nalli hogta the kid will feel insecure. The kid will not be able to come up to your toes, and she or he will be like, ನಮ್ಮ ಅಪ್ಪ ಅಮ್ಮನ ನಾನು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ನ ಕೊಡೋಕ್ಕಾಗಲಿಲ್ಲ, ಸೊ ಐ ಆಮ್ ನಾಟ್ ಎಲಿಜಿಬಲ್ ಫಾರ್ ದಿಸ್, ಐ ಆಮ್ ನಾಟ್ ಅ ಗುಡ್ ಕಿಡ್, ಆರ್ ದೇ ಶುಡಂಟ್ ಫೀಲ್ ಗಿಲ್ಟಿ ಅಬೌಟ್ ಇಟ್. ನನ್ನ ಫ್ರೆಂಡ್ಸು, my friends are working, all my friends are working. I'm the only human being sitting in the home and making videos like this. It doesn't mean that I don't have a brain and they all have very good brain. No, I am the only one who is doing content or who is making videos like this, so I have got some amount of brain than them. ಅವ್ರವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರವರಿಗೆ ಆ ಬ್ರೈನ್ ಅವರಿಗೆ ಇರುತ್ತೆ. ಓಕೆ, ಇಟ್ ಡಸಂಟ್ ಮೀನ್ ದಟ್ ನನಗೆ ಬುದ್ಧಿ ಇಲ್ಲ ಅಷ್ಟು, ನಾನು ಕೆಲಸಕ್ಕೆ ಹೋಗಿಲ್ಲ, ಅಥವಾ ಅದಕ್ಕೆ ನನಗೆ ಒಳ್ಳೆ ಕೆಲಸ ಸಿಕ್ಕಿಲ್ಲ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. At the end of the conversation, I would suggest stop
blaming kids if they have not got good marks or something, or stop pressurizing them by telling or comparing to other kids. Just let it go. ಜಸ್ಟ್ ಲೆಟ್ ಇಟ್ ಗೋ ಅಷ್ಟೇ. ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡಿ, ಒಳ್ಳೆ ನರ್ಚರ್ ಮಾಡಿ, ಒಳ್ಳೆ ಮ್ಯಾನರ್ಸ್ ಹೇಳ್ಕೊಡಿ. ಮನೆಯಲ್ಲಿ ಹೆಂಗಿರಬೇಕು, ಆಚೆ ಹೆಂಗಿರಬೇಕು, ಹೆಂಗೆ ಬಿಹೇವ್ ಮಾಡಬೇಕು, ದೀಸ್ ಮ್ಯಾನರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಚೆನ್ನಾಗಿ ಓದ್ತಾರೆ, ಆದರೆ ಅವ್ರಿಗೆ ಬುದ್ಧಿ ಇರಲ್ಲ, ಆಚೆ ಕಡೆಗೆ ಹೋಗಿ ಪೆದಾಗ ಆಡ್ತಾರೆ. ಐ ಹ್ಯಾವ್ ಸೀನ್ ದೋಸ್ ಕಿಡ್ಸ್. ಓಕೆ, ಏನು ಟಾಪ್ ರ್ಯಾಂಕು, ಏನು 10th 98 99, ಬಟ್ ಆಚೆ ಕಡೆಗೆ ಬಂದರೆ ಅವ್ರಿಗೆ ಹೆಂಗೆ ಬಿಹೇವ್ ಮಾಡಬೇಕಂತ ಗೊತ್ತಿಲ್ಲ. ದೇ ಕ್ವಾರಲ್, ದೇ ಫೈಟ್, ದೇ ಸ್ಕ್ರೀಮ್, ದೇ ದೊಡ್ಡೋರಿಗೆ ಮರ್ಯಾದೆ ಕೊಡಲ್ಲ. ಆ್ಯಂಡ್ ಐ ಹ್ಯಾವ್ ಸೀನ್ ಆಲ್ ದೋಸ್ ಕಿಡ್ಸ್, ಆಲ್ ದೋಸ್ ಟೈಪ್ ಆಫ್ ಕಿಡ್ಸ್. ಓಕೆ, ಸೊ ನೀನು ಓದಿನೂ ಏನು ಬುದ್ಧಿವಂತನೇ ಆಗಬೇಕಂತ ಇಲ್ಲ, ಓದ್ದೇನೂ ಬುದ್ಧಿವಂತ ಆಗಿರೋರು ಇದ್ದಾರೆ ಈ ಜಗತ್ತಿನಲ್ಲಿ. ಓಕೆ, ಸೊ ವಾಟ್ ಐ ವುಡ್ ಟೆಲ್ ಇಸ್, ನಿಮ್ಮ ಆಸೆಗೋಸ್ಕರ ನೀವು ಓದಿಲ್ಲ ಅಥವಾ ನೀವು ಅದನ್ನು ಮಾಡಬೇಕಾಗಿತ್ತು ಅನ್ನೋದಕ್ಕೋಸ್ಕರ ಇಫ್ ಯು ಆರ್ ಪ್ರೆಷರಿಂಗ್ ಯುವರ್ ಕಿಡ್, ಸ್ಟಾಪ್ ಡೂಯಿಂಗ್ ಇಟ್. ದೇ ನೋ, ದೇ ವಿಲ್ ನೋ. ದೇವ್ರು ಅವರಿಗೆ ಅಂತಲೇ ಒಂದು ಬ್ರೈನ್ ಕೊಟ್ಟಿದ್ದಾನೆ. ಆ ಬ್ರೈನನ್ನು ಉಪಯೋಗಿಸಿ ಮಕ್ಕಳು ಮುಂದಕ್ಕೆ ಹೋಗ್ತಾರೆ. ದೇ ವಿಲ್ ನೋ. ಅವ್ರೇನೂ ಓದಲಿಲ್ವಾ ಇನ್ ಫ್ಯೂಚರ್, ಭಗವಂತ ಏನೋ ಬರೆದಿರ್ತಾನೆ ಅವ್ರ ಹಣೆಯಲ್ಲಿ, ಏನೋ ಒಂದು ಮಾಡ್ಕೊಂಡು ಜೀವನ ಮಾಡ್ಕೊತಾರೆ. ಆಯಿತಾ? Just teach them the good path. That is enough. So this was my topic, and ಸ್ವಲ್ಪ ಜನ ನನಗೆ the last story what I had put last time, I got some topics, very good topics, which I want to discuss in future. This was it about today. Bye bye.